ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮಹಾಪೂಜ್ಯ ಮಹರ್ಷಿಗಳು, ಮಹರ್ಷಿ ವಿಶ್ವಾಮಿತ್ರರು. ಒಂದು ಕಾಲದಲ್ಲಿ ವಿಶ್ವಾಮಿತ್ರರಿಗೆ ವಸಿಷ್ಠರು ಪರಮ ವೈರಿ ಆಗಿದ್ದರು. ಆದರೆ ಇವಾಗ ವಿಶ್ವಾಮಿತ್ರರೇ ವಸಿಷ್ಠರನ್ನ ರಕ್ಷಿಸುವ ಒಂದು ಅವಕಾಶ ಸಿಕ್ಕಿದೆ. ವಸಿಷ್ಠರನ್ನ ಸ್ಪರ್ಶಿಸಿದಾಗ ವಿಶ್ವಾಮಿತ್ರರಿಗೆ ಅತ್ಯಂತ ಅಮಿತವಾದ ಆನಂದ ಆಗತ್ತೆ. ವಸಿಷ್ಠರ ಒಂದು ಸೌಮ್ಯವಾದ ಮುಖಭಾವ, ಅವರ ಬ್ರಹ್ಮ ತೇಜಸ್ಸು, ವಸಿಷ್ಠರು ದುಃಖದಲ್ಲಿದ್ದರೂ ಪ್ರಭಾವಪೂರ್ಣವಾಗಿ ಕಾಣಿಸ್ತಾ ಇರ್ತಾರೆ. ವಸಿಷ್ಠರಿಂದ ವಿಶ್ವಾಮಿತ್ರರು ದುಃಖವನ್ನು ಸೆಳ್ಕೋತಾರೆ. ಆ ದುಃಖವು ಅವ್ರಿಗೆ ಸುಖವಾಗಿಯೇ ಇರುತ್ತೆ. ಒಟ್ಟಿನಲ್ಲಿ ವಸಿಷ್ಠರ ಸನಿಹದ ಒಂದು ಸಂಪರ್ಕ ವಿಶ್ವಾಮಿತ್ರರಲ್ಲಿ ಒಂದು ಬ್ರಹ್ಮರ್ಷಿ ತತ್ವದ ಇಚ್ಛೆಯನ್ನು ಮತ್ತೊಂದಷ್ಟು ಬಲಪಡಿಸತ್ತೆ. ಮತ್ತಷ್ಟು ತಪಸ್ಸಿಗೆ ತನ್ಮೂಲಕ ಒಂದು ಅಹಂಕಾರದ ಗೆಲುವಿಗೆ ಪ್ರೇರೇಪಣೆ ನೀಡುತ್ತೆ. ವಿಶ್ವಾಮಿತ್ರರು ಪ್ರಶಾಂತವಾದ ವಾತಾವರಣದಲ್ಲಿ ಪುನಃ ತಪಸ್ಸಿಗೆ ಅಂತ ಆಸೀನರಾಗ್ತಾರೆ. ವಿಶ್ವಾಮಿತ್ರರ ಮನಸ್ಸಿನಲ್ಲಿ ಇವಾಗ ವಸಿಷ್ಠರ ಬಗ್ಗೆ ಕಿಂಚಿತ್ತೂ ದ್ವೇಷವಿರಲ್ಲ. ಅವೆಲ್ಲ ಶಮನವಾಗೋಗಿರುತ್ತೆ. ಆ ದ್ವೇಷದ ಬದಲಾಗಿ ಅವ್ರಿಗೆ ಬಹಳ ಗೌರವ ಮೂಡಿರುತ್ತೆ. ವಸಿಷ್ಠರ ಮೇಲೆ ಗುರು ಭಾವನೆ ಬೆಳೆದಿರುತ್ತೆ ವಿಶ್ವಾಮಿತ್ರರಿಗೆ. ಆ ಕಾರಣದಿಂದ ಅವರಿಗೆ ತಪಸ್ಸು ಬಹಳ ಬೇಗ ಕೈಗೂಡತ್ತೆ. ವಿಶ್ವಾಮಿತ್ರ ಅತ್ಯಂತ ಅಲ್ಪ ಆಹಾರವನ್ನು ತಿಂತಾ ಇರ್ತಾರೆ. ಮುಂಚೆ ತಪಸ್ಸು ಮಾಡಬೇಕಾದ್ರೆ ಈಗ ಅಲ್ಪ ಆಹಾರವನ್ನು ಸೇವಿಸಲ್ಲ, ಬಿಟ್ಬಿಡ್ತಾರೆ. ಅವ್ರಿಗೆ ವಾಯುವೇ ಆಹಾರವಾಗಿರುತ್ತೆ. ಚಳಿಯಲ್ಲಿ, ನೀರಿನ ಮಧ್ಯ, ಬಿಸಿಲಿನಲ್ಲಿ, ಬೆಂಕಿಯ ಮಧ್ಯ, ಈ ರೀತಿ ವಿಧ ವಿಧವಾಗಿ ಅತ್ಯಂತ ಕ್ಲಿಷ್ಟಕರವಾದ ವಾತಾವರಣ ಪರಿಸ್ಥಿತಿಯಲ್ಲಿ ತಪಸ್ಸನ್ನು ಆಚರಿಸ್ತಾ ಇರ್ತಾರೆ. ಹಲವು ವರ್ಷಗಳು ಇದೇ ರೀತಿ ಅವರ ತಪಸ್ಸು ಮುಂದುವರಿಯುತ್ತೆ. ಆ ಒಂದು ವ್ರತ ಪೂರ್ಣವಾಗ್ತಾ ಇದ್ದಾಗೆ, ತಪಸ್ಸು ಪೂರ್ಣವಾಗ್ತಾ ಇದ್ದ ಹಾಗೆ ಸಿದ್ಧವಾಗಿದ್ದ ಆಹಾರವನ್ನು ಸ್ವೀಕರಿಸಬೇಕು ಅನ್ನೋ ಅಷ್ಟರಲ್ಲಿ ಎಷ್ಟೋ ವರ್ಷದಿಂದ ಆಹಾರವೇ ಇಲ್ಲ, ಬರೀ ಗಾಳೀಲಿ ಬದುಕಿರ್ತಾರೆ. ಇನ್ನೇನು ಆಹಾರ ಸೇವಿಸಬೇಕು ಅನ್ನೋ ಅಷ್ಟರಲ್ಲಿ ಬ್ರಾಹ್ಮಣನ ವೇಷದಲ್ಲಿ ಇಂದ್ರ ಬಂದು ಭವಾನ್ ಭಿಕ್ಷಾಂ ದದಾತು ಅಂತ ಭಿಕ್ಷೆಯನ್ನು ಕೇಳ್ತಾನೆ. ವಿಶ್ವಾಮಿತ್ರರು ಅಷ್ಟು ಆಹಾರವನ್ನು ಸಮರ್ಪಿಸ್ಬಿಟ್ಟು ಮೌನಿ ಆಗ್ತಾರೆ. ಅವರ ಉಸಿರಾಟವನ್ನು ಸಂಪೂರ್ಣವಾಗಿ